ಯೂರಿಯಾ ಗೊಬ್ಬರಕ್ಕಾಗಿ ಆಗ್ರಹಿಸಿ ರೈತರ ಪ್ರತಿಭಟನೆ. ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕಿನಲ್ಲಿ ಪ್ರೊಟೆಸ್ಟ್. ಬೆಳೆದು ನಿಂತ ಬೆಳೆಗಳಿಗೆ ಯೂರಿಯಾ ಗೊಬ್ಬರ ಸಿಗದೆ ರೈತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ರೈತರಿಗೆ ಸಮರ್ಪಕ ಗೊಬ್ಬರ ಪೂರೈಕೆ ಮಾಡುವ ಬಗ್ಗೆ ಸರ್ಕಾರ ಕ್ರಮ ವಹಿಸಬೇಕೆಂದು ಒತ್ತಾಯಿಸಿ ತಾಲೂಕು ರೈತ ಸಂಘ ಹಾಗೂ ಹಸಿರು ಸೇನೆ ಸದಸ್ಯರು ಹೊಳಲ್ಕೆರೆಯ ಪ್ರವಾಸಿ ಮಂದಿರದಿಂದ ಗಣಪತಿ ವೃತ್ತದವರೆಗೆ ಪ್ರತಿಭಟನೆಯನ್ನ ನಡೆಸಿದರು. ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆ ತಾಲೂಕಿನಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಸಿದ್ದರಾಜು ಮಾತನಾಡಿ, ರಾಸಾಯನಿಕ ಗೊಬ್ಬರ ಯೂರಿಯಾ ಇಲ್ಲದೆ ತಾಲೂಕಿನ ರೈತರಿಗೆ ಬಹಳ ತೊಂದರೆಯಾಗ್ತಾ ಇದೆ. ಸಾಲ ಸೂಲ ಮಾಡಿ ಬಿತ್ತನೆ ಮಾಡಿದ್ದಾರೆ. ರಾಸಾಯನಿಕ ಗೊಬ್ಬರ ಸಿಗದೆ ರೈತರು ಕಂಗಾಲಾಗಿದ್ದಾರೆ. ಕೃಷಿ ಚಟುವಟಿಕೆ ಕೈಗೊಳ್ಳಲು ರೈತರಿಗೆ ಅಡಚಣೆಯಾಗಿದೆ. ಹಾಗಾಗಿ ಸಮರ್ಪಕ ಗೊಬ್ಬರ ಪೂರೈಕೆಗೆ ಕೃಷಿ ಇಲಾಖೆ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದ್ರು. ಅಧಿಕಾರಿಗಳು ಅದಕ್ಕೆ ಗಮನ ತಂದಿಲ್ಲ. ಕೃಷಿ ಅಧಿಕಾರಿಗಳು ಅಂಗಡಿಗಳಿಗೆ ಕೊಡ್ತಾ ಇದ್ದಾರೆ ಗೊಬ್ಬರಗಳ, ನಮ್ಮ ರೈತರಿಗೆ ಸರಿಯಾಗಿ ಮುಟ್ತಿಲ್ಲ. ಆಮೇಲೆ ಸರಿಯಾದ ರೀತಿಯ ಗೊಬ್ಬರ ರೇಟ್ ಸಿಗ್ತಿಲ್ಲ. ಅವರು ಇಲ್ಲಿ 500 ರೂಪಾಯಿ ರೇಟ್ ಇದ್ರೆ 900 ರೂಪಾಯಿ ರೇಟ್ ಮಾಡ್ತಿದ್ದಾರೆ. ಅದು ಯಾಕೆ ಮಾಡ್ತಿದ್ದಾರೆ? ಅವ್ರು ಎಲ್ಲಿದ್ದಾರೆ? ಅಧಿಕಾರಿಗಳು ಭೇಟಿ ಕೊಟ್ಟು ಮಾತಾಡ್ತಿಲ್ಲ. ಹಾಗಾಗಿ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ಅವ್ರು ಇಲ್ಲಿ ಕರೆಸ್ಬೇಕು. ಕೃಷಿ ಇಲಾಖೆ ಅಧಿಕಾರಿಗಳು, ದಂಡಾಧಿಕಾರಿಗಳು ಇಲ್ಲಿ ಬಂದು ಅವ್ರು ಏನು ಹೇಳ್ತಾರೆ ಅಂತ ನಾವು ಕೇಳ್ಕೊಂಡು ನಾವು ಇಲ್ಲಿ ಮಾತಾಡೋಕ್ಕೋಸ್ಕರಕ್ಕೆ ಇಲ್ಲಿ ಬಂದಿರೋದು. ನಮಗೆ ಭರವಸೆ ಕೊಟ್ಟು ನಮಗೆ ರೈತರಿಗೆ ಸಮಸ್ಯೆ ಆಗ ರೀತಿಯಾಗಿ ನಮಗೆ ತಕ್ಷಣ ಬಗೆಹರಿಸಬೇಕು. ಕೂಡಲೇಬೇಕು. ಇನ್ನೊಂದು ವಾರ ಬಿಟ್ಟು ಹೋದ್ರೆ ರೈತರು ಏನು ಮಾಡ್ತಾರೆ? ಇವತ್ತು ಉತ್ತಮವಾದ ಮಳೆ ಬೆಳೆ ಬೆಳೆದೈತಿ. ಇಲ್ಲಿ ಮಳೆ ಬಂದು ಗೊಬ್ಬರ ಚೆನ್ನಾಗಿ ವೀರ್ಯ ಸಿಗ್ತಿಲ್ಲ. ಅವ್ರು ರೈತ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗ್ತಾರೆ. ಸಾಲ ಸೂಲ ಮಾಡ್ಕೊಂಡು ರೈತರು ಆತ್ಮಹತ್ಯೆ ಮಾಡ್ಕೊಂಡು ಗೊಬ್ಬರ ಬೀಜ ತಂದು ಹಾಕಿದ್ದು ಅವ್ರಿಗೆ ಸರಿಯಾದ ಗೊಬ್ಬರ ಬೆಲೆ ಕೊಡಲಿಲ್ಲ ಅಂತಂದರೆ ಬೆಳೆ ಹಾಳಾಗೋತು ಅಂದರೆ ಅವ್ರ ಸರ್ಕಾರ ಹಾಳಾಗೋಗುತ್ತೆ. ಅಧಿಕಾರಿಗಳೆಲ್ಲ ರೈತರು ಹಾಳಾಗೋಗ್ತಿದ್ದಾರೆ. ಹಾಗಾಗಿ ಈಗ ತಕ್ಷಣ ಎಚ್ಚೆತ್ಕೊಂಡು ರೈತರುಗಳು ಬಂದು ಕೃಷಿ ಇಲಾಖೆಗಳು, ದಂಡಾಧಿಕಾರಿಗಳು ಬಂದು ನಮಗೆ ಅದೇ ಪರಿಹಾರ ಮಾಡಿಕೊಟ್ಟು ಹೋಗಬೇಕು. ಇನ್ನು ರೈತ ಸಂಘದ ಜಿಲ್ಲಾಧ್ಯಕ್ಷ ಸೂರಪ್ಪ ಮಾತನಾಡಿ, ರಾಜ್ಯದಲ್ಲಿ ಗೊಬ್ಬರ ಸಮಸ್ಯೆ ಇದ್ರೂ ಸ್ಥಳೀಯ ಶಾಸಕರು ಹೊಳಲ್ಕೆರೆಯಲ್ಲಿ ಗೊಬ್ಬರ ಯೂರಿಯಾ ಸರಿಯಾದ ದಾಸ್ತಾನು ಮಾಡಿಲ್ಲ. ಕೃಷಿಕ ರೈತರ ಬಗ್ಗೆ ಸ್ಥಳೀಯ ಶಾಸಕರಿಗೆ ಕಾಳಜಿ ಇಲ್ಲ. ಸರ್ಕಾರದ ಮೇಲೆ ಒತ್ತಡ ಹಾಕಿ ತಾಲೂಕಿಗೆ ಸಮರ್ಪಕವಾಗಿ ಗೊಬ್ಬರ ಯೂರಿಯಾ ಪೂರೈಕೆ ಮಾಡಿಸಬೇಕೆಂದು ಆಗ್ರಹಿಸಿದ್ದಾರೆ. ಮಾನ್ಯ ಶಾಸಕರು ತಾಲೂಕಿನಲ್ಲಿ ಯೂರಿಯಾ ಗೊಬ್ಬರದ ಭಾರಿ ಸಮಸ್ಯೆ ಆಗ್ತಿದೆ. ಶಾಸಕರು ಯಾಕೋ ಏನೋ ಮೌನವಾಗಿ ಕೂತು ಬಿಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಶಾಸಕರು ಧ್ವನಿ ಎತ್ತು ಮಾತಾಡಬೇಕು. ಇಲ್ಲಿ ಏನು ನಮ್ಮ ರೈತರಿಗೆ ಕಷ್ಟ ಆಯಿತು ಅದನ್ನು ತಕ್ಷಣ ಅವರು ಶಾಸಕರು ತಾಲೂಕು ಮೀಟಿಂಗ್ ಕರೆದು ರೈತರಿಗೆಲ್ಲ ಗೊಬ್ಬರ ಕೊಡ್ಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೀವಿ. ಯಾಕೋ ಮಾನ್ಯ ಶಾಸಕರಿಗೆ ಕಿವಿನೇ ಕೊಟ್ಟಿಲ್ಲ. ಇವತ್ತು ರಾಜ್ಯಾಧ್ಯಕ್ಷ ವಿಜಯರಾಘವೇಂದ್ರ ಅವರು ಹೇಳಿದರು, ಇಡೀ ರಾಜ್ಯಾದ್ಯಂತ ರೈತರಿಗೆ ಅನ್ಯಾಯ ಆಗುತ್ತೆ, ನಾವು ಪ್ರತಿಭಟನೆ ಮಾಡ್ತಾ ಇದೀವಿ ಅಂತ ಅವ್ರು ಹೇಳಿದ್ದಾರೆ. ಇಲ್ಲಿ ಶಾಸಕರು ಯಾಕೋ ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ. ಅದಕ್ಕೋಸ್ಕರವಾಗಿ ದಯವಿಟ್ಟು ಮನೆ ಶಾಸಕರಿಗೆ ಬಗ್ಗೆ ಧ್ವನಿ ಕೂಡಿಸ್ಬೇಕು. ಏನೀಗ ರೈತರಿಗೆ ಬೆಳೆ ಪರಿಹಾರಕ್ಕೂ ಹೋಗುತ್ತೆ. ಈಗ ಬಂತು ಅಂದರೆ ಈಗ ಯೂರಿಯಾ ಗೊಬ್ಬರ ಇಲ್ಲ ಅಂತೇಳಿ ಸಾಲಗಾರಾಗಿ ಸಾಯ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲಿ ಮಾನ್ಯ ರಾಜ್ಯ ಸರ್ಕಾರನೂ ಹೊಣೆ ಆಗ್ಬೋದು, ಕೇಂದ್ರ ಸರ್ಕಾರ ನೋಡಬಹುದು. ರೈತರ ಮೇಲೆ ಇದ್ದಂಥ ಸಾಲಗಳದು, ಸಾಲದ ಹೊರೆ, ಬಡ್ಡಿ ಗಿಡ್ಡಿ ಭಾಷೆಯಾಗಿ ಅವ್ರು ಹೆಂಡರು ಮಕ್ಕಳದು ತಾಳಿ ಸಮೇತ ಅಡೆ ಇಟ್ಟು ಒಂದು ಕುತ್ಕೊಂಡ್ಬಿಡ್ತಾರೆ, ಸಾಲ ಸೋಲ ಮಾಡಿ ಕುತ್ಕೊಂಡ್ಬಿಡ್ತಾರೆ. ಇದ್ರ ಬಗ್ಗೆ ತಕ್ಷಣವೇ ಎಲ್ಲ ಅಧಿಕಾರಿಗಳನ್ನ ಮೀಟಿಂಗ್ ಕರೆದು ನಮ್ಮ ಹೊಳಲ್ಕೆರೆ ತಾಲೂಕಿಗೆ ಎಷ್ಟು ಟನ್ ಗೊಬ್ಬರ ಬೇಕು ಅನ್ನೋದು ಅಷ್ಟು ಟನ್ ಗೊಬ್ಬರನ ಕೈಬಿಟ್ಟು ಕೊಡಿಸ್ಕೊಡ್ಬೇಕಂತೇಳಿ ಮನೆ ಶಾಸಕರಿಗೂ ಮನೆ ಮಾಡ್ಕೊಳ್ತಿದ್ವಿ. ಈಗ ವಿರೋಧ ಪಕ್ಷದಲ್ಲಿ ಕುಂತರಂತ ಆರ್ ಅಶೋಕ್ ಅವರಿಗೊಂದು ಮನವಿ ಹೇಳ್ತಿದ್ವಿ. ರೈತರು ನಾವೆಲ್ಲ ಸಾಯ್ತಿದ್ವಪ್ಪ, ನೀವು ಅಲ್ಲಿ ಕುಂತ್ಕೊಂಡು ಹೇಳೋದಲ್ಲ. ರೈತರ ಬಗ್ಗೆ ನೀವು ಸ್ವಲ್ಪ ಧ್ವನಿ ಎತ್ತಿರಿ. ರೈತರು ಸಕಾಲವಾಗಿ ಗೊಬ್ಬರ ಸಿಗೋ ಒಂದು ವ್ಯವಸ್ಥೆ ಮಾಡಿರಿ, ಎಲ್ಲದನ್ನು ಮಾಡಿ ಕೊಡ್ಬೇಕಂತ ಹೇಳ್ತಿದ್ವಿ. ಮೊನ್ನೆ ಕೃಷಿ ಸಚಿವರು ಹೇಳಿದರು, ಬೇಜಾನ್ ಗೊಬ್ಬರ ಬಂದುಬಿಟ್ಟತ್ತೆ, ಇಡೀ ಎಲ್ಲ ಗೊಬ್ಬರ ಎಲ್ಲ ರೈತರು ಸಬ್ಸಿಡಿ ಸಿಗುತ್ತೆ ಅಂತ ಹೇಳಿದರು. ಅದು ಯಾವುದೇ ಕಾರಣಕ್ಕೆ ಆ ಗೊಬ್ಬರ ಎಲ್ಲಿ ಹೋತು ಎಲ್ಲಿ ಬಿಡ್ತು ಅಂತ ಗೊತ್ತಿಲ್ಲ. ಇವತ್ತು ನಮ್ಮ ಹೆಂಡತಿ ಮಕ್ಕಳಲ್ಲಿ ಲೈನ್ ಸೊಸೈಟಿಗಳ ಮುಂದೆ ಲೈನೇ ನಿಲ್ಲಿಸಿದ್ದೀವಿ. ಒಬ್ಬ ಮನುಷ್ಯನಿಗೆ 1 ಕ್ವಿಂಟಾಲ್ ಗೊಬ್ಬರ ಎತ್ತಲಾಗತ್ತೆ ಸ್ವಾಮಿ. ಇರೋದು 5, 6, 7, 8, 10 ಎಕರೆ ಗೊಬ್ಬರಗಳಿಗೆ ಗೊಬ್ಬರ ಹಾಕ್ಯಬೇಕು. ಇನ್ನು ತಹಸೀಲ್ದಾರ್ ಬಿಬಿ ಫಾತಿಮಾ ರೈತರ ಮನವಿಯನ್ನು ಸ್ವೀಕರಿಸಿ ಮಾತನಾಡಿ, ತಾಲೂಕಿನ ರೈತರ ಹಿತದೃಷ್ಟಿಯಿಂದ 2 ತಿಂಗಳ ಮೊದಲೇ ಗೊಬ್ಬರ ಯೂರಿಯಾ ದಾಸ್ತಾನು ಮಾಡಲು ಅಂಗಡಿಗಳಿಗೆ ಮಾಹಿತಿಯನ್ನ ನೀಡಿದೆ. ಬೆಳೆಗಳ ಬಿತ್ತನೆಗೆ ಹಿಂದೆ ಮುಂದೆ ಆಗಿರುವ ಹಿನ್ನೆಲೆಯಲ್ಲಿ ದಾಸ್ತಾನು ಮಾಡಿದ ಗೊಬ್ಬರ ಇನ್ನೂ ಖಾಲಿಯಾಗಿಲ್ಲ.
ಸಕಾಲದಲ್ಲಿ ಎಲ್ಲ ರೈತರಿಗೆ ಗೊಬ್ಬರ ಸಿಗುವಂತೆ ನೋಡಿಕೊಳ್ಳಲು ಕ್ರಮ ವಹಿಸಲಾಗಿದೆ. ಎಷ್ಟೇ ಗೊಬ್ಬರ ಬೇಕಾದರೂ ರೈತರು ಪಡೆದುಕೊಳ್ಳಬಹುದು ಎಂದು ತಿಳಿಸಿದ್ದಾರೆ. ನಮಸ್ಕಾರ ಸರ್. ಏನು ತಮ್ಮದು ಗೊಬ್ಬರದ ಕೊರತೆ ಇದೆ ಅಂತ ಹೇಳಿದ್ರಿ. ನಾನು ಕೂಡ ಸುಮಾರು 3 ದಿವಸದಿಂದ ಶುಕ್ರವಾರ, ಶನಿವಾರ, ಭಾನುವಾರ ಕೂಡ ಎಲ್ಲ ಅಂಗಡಿಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಜಾಜೂರು ಮತ್ತು ಹೊಳಲ್ಕೆರೆ ಟೌನು ಎಲ್ಲೆಲ್ಲಿ ಜಾಸ್ತಿ ಕ್ರೌಡ್ ಇದೆ ಅಲ್ಲೆಲ್ಲ ಹೋಗಿ ಬರ್ತಾ ಇದ್ದೀವಿ. ಈಗ ಬಂದಿರತಕ್ಕಂಥ ಗೊಬ್ಬರದ ಬಗ್ಗೆ ನಾವು ಎಲ್ಲ ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ, ಅಂದರೆ ನಾವೇನು ಬೇಡಿಕೆ ಇದೆ, ಒಬ್ಬರಿಗೆ ಒಂದು 4 ಕ್ವಿಂಟಲು ಅಥವಾ 2 ಕ್ವಿಂಟಲು 1 ಕ್ವಿಂಟಲು ಬೇಕು ಅಂತ ಹೇಳ್ತಾ ಇದ್ರಿ. ಬಂದಿರತಕ್ಕಂಥ ಎಲ್ಲ ಗೊಬ್ಬರಗಳನ್ನು ಸಮನಾಗಿ ನಮ್ಮ ಎಲ್ಲ ಅಂಗಡಿಗಳ ಮೂಲಕನೂ ನಾವು ಟಿಪ್ಪು ಹಂಚಿ ಲೋಡ್ ಬಂದ ತಕ್ಷಣ ಲಾರಿ ಮೂಲಕನೇ ನಾವು ಕೊಡಿಸೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಅದ್ರ ಬಗ್ಗೆ ನಮ್ಮ ಚಂದ್ರಕುಮಾರ್ ಎಡಿ ಅವರು ಕೂಡ ಹೇಳ್ತಾರೆ. ಇನ್ನೂ ಕೂಡ ಬೇಡಿಕೆ ಇದೆ ಅಂತೇಳಿ ಎಲ್ಲ ತಾಲೂಕಲ್ಲೇ ಕೂಡ ಇದೆ, ನಮ್ಮ ತಾಲೂಕಲ್ಲೇ ಕೂಡ ಗೊಬ್ಬರದ ಬೇಡಿಕೆ ಇದೆ. ಆ ಗೊಬ್ಬರದ ಬೇಡಿಕೆ ಬಗ್ಗೆ ನಾವು ಈಗಾಗಲೇ ನಾನು ಬೆಳಿಗ್ಗೆನೇ ಕರೆಸಿ, ಯಾಕಂದರೆ ದುರ್ಗದಲ್ಲೆಲ್ಲ ತುಂಬ ಗಲಾಟೆ ಆಗಿದೆ. ಯಾಕಂದರೆ 2,000 ಜನ ಗೊಬ್ಬರ ತಗೊಳ್ಳೋಕ್ಕೆ ನಿಂತಿದ್ದಾರೆ. ಆ ಥರ ಆಗಬಾರ್ದು ಅಂತ ನಾನು ಬೆಳಿಗ್ಗೆನೇ ಅವ್ರಿಗೆ ಕರೆಸಿ ಆ ಲೋಡ್ ಬರೋದಕ್ಕಿಂತ ಮುಂಚೆನೇ ರೈತರುಗಳಿಗೆ ಸ್ಲಿಪ್ ಮೂಲಕ ಹಂಚಿಕೆ ಮಾಡಿ ಬಂದ ತಕ್ಷಣ ಲಾರಿ ಮೂಲಕ ವಿತರಣೆ ಮಾಡಲಿಕ್ಕೆ ಕ್ರಮ ವಹಿಸಿ ಅಂತೇಳಿ ನಾನು ಹೇಳಿದ್ದೀನಿ. ಅದೇ ರೀತಿ ಈಗ ಮಧ್ಯಾಹ್ನ 2:30-3 ಗಂಟೆಗೆ ಲೋಡ್ ಬರ್ತಾ ಇದೆ. ಈಗಾಗಲೇ ಜನಗಳಿಗೆ ನಾವಾಗಲೇ ಸ್ಲಿಪ್ ಕೂಡ ಹಂಚಿದ್ದೀವಿ. ಯಾರು ಮುಂಚೆ ಬಂದು ನಿಂತಿರ್ತಾರೋ ತಗೊಳ್ಳದೇ ಇರ್ತಕ್ಕಂಥ ರೈತರಿಗೆ ಈಗಾಗಲೇ ಸ್ಲಿಪ್ ಮೂಲಕ ಹಂಚಿ ಲಾರಿ ಬಂದ ತಕ್ಷಣ ಲಾರಿ ಮೂಲಕನೇ ಡೈರೆಕ್ಟಾಗಿ ರೈತರಿಗೆ ಸಿಗೋ ವ್ಯವಸ್ಥೆ ಕೂಡ ಮಾಡ್ಕೊಂಡಿದ್ದೀವಿ. ಇನ್ನೂ ಬೇಡಿಕೆ ಬಗ್ಗೆ ನಾವು ತಮ್ಮ ಮನವಿಯೊಂದಿಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ವರದಿಯನ್ನು ಸಲ್ಲಿಸಿ ಇನ್ನೂ ಹೆಚ್ಚು ನಮಗೆ ಗೊಬ್ಬರವನ್ನು ಸರಬರಾಜು ಮಾಡಲಿಕ್ಕೆ ಮನವಿ ಕೂಡ ತಮ್ಮ ಪರವಾಗಿ ನಾನು ಮಾಡ್ಕೊಳ್ತೀನಿ ಅಂತೇಳಿ ಇಚ್ಛೆ ಪಡ್ತೀನಿ. ಅದೇ ರೀತಿ ಗೊಬ್ಬರದ ಬಗ್ಗೆ ಏನೇನು ಕ್ರಮ ವಹಿಸ್ಕೊಂಡಿದ್ದೀವಿ ಅಂತೇಳಿ ನಮ್ಮ ಚಂದ್ರಕುಮಾರ್ ಅವರು ಕೂಡ ಮಾತಾಡ್ತಾರೆ. ವೆಂಕಟಾಚಲಪತಿ, ಪ್ರಜಾಶಕ್ತಿ ಟಿವಿ, ಚಿತ್ರದುರ್ಗ.